ಹುಬ್ಬಳ್ಳಿ ನಗರ ತಾಲೂಕು 11ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಾರ್ಚ್ 15ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಕಸಾಪ ಜಿಲ್ಲಾಧ್ಯಕ್ಷ ಡಾಕ್ಟರ್ ಲಿಂಗರಾಜ್ ಅಂಗಡಿ ಹೇಳಿದರು. ನಗರದಲ್ಲಿಂದು ಮಾತನಾಡಿದ ಅವರು, ಬೆಳಗ್ಗೆ 8:15ಕ್ಕೆ ಧ್ವಜಾರೋಹಣ ನೆರವೇರಿಸಲಾಗುವುದು. ಬೆಳಗ್ಗೆ 9ಕ್ಕೆ ಸರ್ವಾಧ್ಯಕ್ಷರ ಮೆರವಣಿಗೆ ಲಿಂಗರಾಜ್ ನಗರದ ದಕ್ಷಿಣ ಸಮುದಾಯ ಭವನದಿಂದ ಸಭಾಂಗಣದವರೆಗೂ ನಡೆಯಲಿದೆ. ಇದಕ್ಕೆ ಕಟ್ಟಿ ಮಂಗಳಾದೇವಿ ಮತ್ತು ಆಂಜನೇಯ ದೇವಾಲಯ ಸಮಿತಿಯ ಅಧ್ಯಕ್ಷ ಪ್ರೊಫೆಸರ್ ಜಿ.ವಿ. ಒಳಸಂಗ ಚಾಲನೆ ನೀಡಲಿದ್ದಾರೆ ಎಂದರು. ಬೆಳಗ್ಗೆ 10ಕ್ಕೆ ಸಾಹಿತ್ಯ ಸಮ್ಮೇಳನದ ಉದ್ಘಾಟನೆ ಸಮಾರಂಭ ನಡೆಯಲಿದೆ. ಸಾನ್ನಿಧ್ಯವನ್ನು 3000 ಮಠದ ಡಾಕ್ಟರ್ ಗುರುಸಿದ್ದ ರಾಜ ಯೋಗೀಂದ್ರ ಮಹಾಸ್ವಾಮಿಗಳು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಹಿರಿಯ ಸಾಹಿತಿ ಡಾಕ್ಟರ್ ಜಯಶ್ರೀ ವೀರಣ್ಣ ದಂಡೆ ಮಾಡಲಿದ್ದು, ಅಧ್ಯಕ್ಷತೆಯನ್ನು ಡಾಕ್ಟರ್ ಪಿ.ಎಲ್. ಪಾಟೀಲ್ ವಹಿಸಲಿದ್ದಾರೆ. ಪುಸ್ತಕ ಬಿಡುಗಡೆಯನ್ನು ಶಾಸಕ ಮಹೇಶ್ ತೆಂಗಿನಕಾಯಿ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಉಪಮೇಯರ್ ಸಂತೋಷ್ ಚೌಹಾಣ್ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಶಾಸಕ ಪ್ರಸಾದ್ ಅಭಯ್ಯ, ವಿಪಕ್ಷ ಸದಸ್ಯ ಪ್ರದೀಪ್ ಶೆಟ್ಟರ್, ಪಾಲಿಕೆ ಸದಸ್ಯರಾದ ರಾಜಣ್ಣ ಕುರ್ವಿ, ಮೀನಾಕ್ಷಿ ವಂಟಮೂರಿ ಸೇರಿದಂತೆ ಮುಂತಾದ ಗಣ್ಯಮಾನ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಮಧ್ಯಾಹ್ನ 12ರಿಂದ ಗೋಷ್ಠಿಗಳು ನಡೆಯಲಿವೆ. 3:30ಕ್ಕೆ ಸರ್ವಾಧ್ಯಕ್ಷರೊಂದಿಗೆ ಮಾತುಕತೆ ನಡೆಯಲಿದೆ. ಸಂಜೆ 4:30ಕ್ಕೆ ಬಹಿರಂಗ ಸಭೆ ನಡೆಯಲಿದೆ ಎಂದು ತಿಳಿಸಿದರು. ಕೊನೆಯದಾಗಿ ಸಮಾರೋಪ ಸಮಾರಂಭ ನಡೆಯಲಿದೆ. ಅಧ್ಯಕ್ಷತೆಯನ್ನು ವಾಣಿಜ್ಯ ತೆರಿಗೆಗಳ ಇಲಾಖೆಯ ನಿವೃತ್ತ ಉಪ ಆಯುಕ್ತರಾದ ಗೋವಿಂದಪ್ಪ ಗೌಡಪ್ಪಗೋಳ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಳಿಕ ಸಾಹಿತಿ ಡಾಕ್ಟರ್ ಸ್ನೇಹಾ ಅಬೂಸ್ನೂರ್ ಸರ್ವಾಧ್ಯಕ್ಷರ ನುಡಿ ಆಡಲಿದ್ದಾರೆ ಎಂದು ತಿಳಿಸಿದರು. ಇವತ್ತು ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಹುಬ್ಬಳ್ಳಿಯಲ್ಲಿ ಈಗಾಗಲೇ ನಾವು ಒಂದು 11ನೇ ಸಮ್ಮೇಳನ ನನ್ನ ಒಂದು ಅವಧಿಯಲ್ಲಿ ನಾನು ಜಿಲ್ಲಾ ಕೋಶಾಧ್ಯಕ್ಷ ಹಿಡ್ಕೊಂಡು ಇಲ್ಲಿವರೆಗೆ ನನ್ನ ಅವಧಿಯೊಳಗೆ 11 ಸಮ್ಮೇಳನ ಕೊಟ್ಟಿದ್ದೇವೆ. ಈಗ ಬರ್ತಕ್ಕಂಥ 15ನೇ ತಾರೀಕು ಹುಬ್ಬಳ್ಳಿಯ ಲಿಂಗರಾಜ್ ನಗರದ ಸಾಂಸ್ಕೃತಿಕ ಒಂದು ಸಮುದಾಯದಲ್ಲಿ ನಮ್ಮ ಹುಬ್ಬಳ್ಳಿಯ ಹಿರಿಯ ಸಾಹಿತಿಗಳು, ಕನ್ನಡದ ಪ್ರಾಧ್ಯಾಪಕರಾದಂಥ ನಮ್ಮ ಡಾಕ್ಟರ್ ಸ್ನೇಹಾ ಬೂಸ್ನೂರ್ ಅವರ ಒಂದು ಸರ್ವಾಧ್ಯಕ್ಷತೆಯಲ್ಲಿ ಒಂದು ಸಮ್ಮೇಳನ ಹಮ್ಮಿಕೊಂಡಿದ್ದು. ಮತ್ತು ಮುಖ್ಯವಾಗಿ ನಮಗೆ ಖುಷಿ ಅನಿಸೋದು, ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದಂಥ ಜಯಶ್ರೀ ದಂಡೆ ಅವರು ಬಹಳ ಅದ್ಭುತ ಸಾಧಕಿ ಅವರು ಉಪನ್ಯಾಸ ಮಾಡ್ತಾರೆ. ಅದರ ಅಧ್ಯಕ್ಷತೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಅಂತ ಪಿ.ಎಲ್. ಪಾಟೀಲ್ರು ವಹಿಸ್ಕೊತಿದ್ದಾರೆ. ಮತ್ತು ಒಂದು ಗೋಷ್ಠಿ ಆಗ್ತವೆ, ಆಮೇಲೆ ಕೈಗೋಷ್ಠಿ ಇದೆ, ಸಂವಾದವಿದೆ. ಸಮಾರಂಭದಲ್ಲಿ ನಮ್ಗೆ ಭಾಳ ಖುಷಿಯಾಗೋದು ಡಾಕ್ಟರ್ ಗಂಗಾಂಬಿಕಾ ಅವರು, ನಮ್ಮ ಬೀದರದ ಒಂದೇನೋ ಬಸವಾಯಿ ಕೇಂದ್ರದ ಅಧ್ಯಕ್ಷರು, ಅವರು ಒಂದು ಉಪನ್ಯಾಸ ಮಾಡ್ತಿದ್ದಾರೆ. ಆ ಗೋಷ್ಠಿಯ ಅಧ್ಯಕ್ಷತೆಯನ್ನು ನಾಡಿನ ಹಿರಿಯರು, ನಿವೃತ್ತ ಆಯುಕ್ತರಾದಂಥ ನಮ್ಮ ಗೌಡಪ್ಪಗಳವರು ಮಾಡ್ತಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಒಟ್ಟಿನಲ್ಲಿ ಬಹಳಷ್ಟು ಸುವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ಬಂದಂಥ ಜನರಿಗೆ ಉಪಹಾರ, ಮಧ್ಯಾಹ್ನ ಊಟದ ವ್ಯವಸ್ಥೆ, ಸಂಜೆ ಉಪಹಾರದ ಬಹಳ ಒಂದು ನಮ್ಮ ಸ್ನೇಹಿತರ ಒಂದು ಸಹಾಯ ಸಹಕಾರದಿಂದ ನಾವೆಲ್ಲ ಕೆಲಸ ಮಾಡ್ತಿದ್ದೇವೆ. ಹೀಗಾಗಿ ನನ್ನ ಒಂದು ವಿನಂತಿ ಏನಂದರೆ, ಹುಬ್ಬಳ್ಳಿಯ ಒಂದು ಕಸಾಪದ ಸದಸ್ಯರು, ಕನ್ನಡ ಪಾಯಿ ಸದಸ್ಯರು ಎಲ್ಲ ಬರಬೇಕು. ಯಾಕಂದರೆ ಈ ಹಿಂದೆ ನಾವೇ ಮಾಡ್ತೀವಿ, ಪ್ರತಿಯೊಂದು ಮಳಿಗೂ ನಾವು ಆಮಂತ್ರಣ ಪತ್ರಿಕೆ ಪೋಸ್ಟ್ ಮಾಡ್ತಾಯಿದ್ವಿ. ಮತ್ತು ಸಮಯದ ಅಭಾವದಿಂದ, ಅನುದಾನದ ಒಂದು ಕೊರತೆಯಿಂದ ಎಲ್ಲರಿಗೂ ನಾವು ಪೋಸ್ಟ್ ಮಾಡಲಿಕ್ಕೆ ಅದು ಸಾಧ್ಯವಾಗ್ತಿರಲಿಲ್ಲ. ಹಾಗಾಗಿ ದಯವಿಟ್ಟು ಮಾಧ್ಯಮದ ಮೂಲಕ ಏನು ಪತ್ರಿಕೆಯಲ್ಲಿ ಬರ್ತಾಯಿದೆ, ಆಮೇಲೆ ವಾಟ್ಸಪ್ ಮುಖಾಂತರ ಈಗಾಗಲೇ ನಾವು ಎಲ್ಲ ಸದಸ್ಯರಿಗೆ ಆಮಂತ್ರಣ ಕಳಿಸಿದ್ದೀವಿ. ಆ ಒಂದು ಏನು ಮಾಹಿತಿ ತೆಗೆದುಕೊಂಡು ದಯವಿಟ್ಟು ಬರಬೇಕಂತ ಹೇಳ್ತಾ, ಮತ್ತೊಮ್ಮೆ ಈ ಸಂದರ್ಭ ಸಹಾಯ ಸಹಕಾರ ಮಾಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ, ನಮ್ಮ ಸ್ನೇಹಿತರಂಥ ತರಣಪ್ಪ ಕೊಟ್ಟಿಗೆ ಅವರಿಗೆ, ಮತ್ತೆಲ್ಲ ತಾಲೂಕಿನ ಅಧ್ಯಕ್ಷರಿಗೆ, ಮತ್ತು ಇನ್ನೂ ಏನೇನೋ ಹಲವಾರು ವ್ಯಕ್ತಿಗಳು ನಮ್ಮ ಜೊತೆಗಿದ್ದಾರೆ. ಎಲ್ಲರ ಹೆಸರು ಹೇಳಿಕ್ಕೆ ಆಗೋದಿಲ್ಲ. ಅವ್ರದ್ದು ನೆನೆಯುತ್ತಾ ಈ ಸಮ್ಮೇಳನ ಯಶಸ್ವಿಗೊಳಿಸಲಿಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳ್ತಾ ಮತ್ತೊಮ್ಮೆ ವಂದಿಸಿ ನನ್ನ ಮಾತನ್ನು ಮುಗಿಸಿದೆ. ನಾನು ಡಾಕ್ಟರ್ ಲಿಂಗರಾಜ್ ಅಂಗಡಿ, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ. ಇಲ್ಲ ನೀವು ಮಾತಾಡ್ರಿ, ಆರಾಮ್ ಮಾತಾಡ್ರಿ. ಸಾಹಿತ್ಯ ಸಮ್ಮೇಳನ ಬೇಕೆಲ್ಲ ತಯಾರು ಮಾಡಬೇಕಿದೆ ಸರ್. ಇದೆಲ್ಲ ನಮಗೆ ಈಗಾಗಲೇ ಬೆಳಗ್ಗೆ ಹೋಗಿ ಎಲ್ಲ ಕಡೆ ಮನೆಗಳಿಗೆ ಆಮಂತ್ರಣ ಕೊಟ್ಟಿದ್ದೇವೆ. ನಮ್ಮ ತಾಲೂಕು ಅಧ್ಯಕ್ಷರಾದ ಅಂಗಡಿಗೆ ಹೋಗಿ ಎಲ್ಲ ಆಮಂತ್ರಣ ಕೊಟ್ಟು ಅವರಿಗೆಲ್ಲ ಸಹಾಯ ಸಹಕಾರವನ್ನು ಸದ್ಯಕ್ಕೆ ಕರ್ಕೊಂಡ್ಬಂದರೆ ನಮಗೆ ಹುಬ್ಬಳ್ಳಿಯ ಮಾಧ್ಯಮದಲ್ಲಿ ಬಹಳ ಸಹಕಾರ. ಪತ್ರಿಕಾಗೋಷ್ಠಿಯಲ್ಲಿ ಗೌರವ ಕಾರ್ಯಾಧ್ಯಕ್ಷ ಚನ್ನಬಸಪ್ಪ ಧಾರವಾಡ, ಶೆಟ್ಟರ್ ಶರಣಪ್ಪ ಮತ್ತಿಗಟ್ಟಿ, ವಿದ್ಯಾ ವಂಟಮೂರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸುಧೀರ್ ಕುಲಕರ್ಣಿ, ಭಾರತ ವೈಭವ ನ್ಯೂಸ್, ಹುಬ್ಬಳ್ಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.